ನಿಮ್ಮ ಅಬ್ಸೆನ್ಸ್ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಅಂದರೆ ನಿಮ್ಮ ಪ್ರೆಸೆನ್ಸ್ ಡಸಂಟ್ ಮ್ಯಾಟರ್. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮಹಾಭಾರತದಲ್ಲಿ ಕರ್ಣ ಕುಂತಿಗೆ ಮದುವೆಗೂ ಮುಂಚೆ ಸೂರ್ಯದೇವನಿಂದ ಹುಟ್ಟಿದ ಮಗು. ತನ್ನ ಸಮಾಜದ ಭಯದಿಂದ ಕುಂತಿ ಆ ಮಗುವನ್ನು ನೀರಿಗೆ ಬಿಟ್ಬಿಡ್ತಾಳೆ. ನಂತರ ಕರ್ಣ ಸಾರಥಿಯ ಕುಟುಂಬದಲ್ಲಿ ತಾನು ರಾಜವಂಶದವನೆಂದು ತಿಳಿಯದೆ ಬೆಳಿತಾನೆ. ಆ ಘಟನೆಯ ನಂತರ ಕುಂತಿಗೆ ತನ್ನ ಮಗನ ಕೊರತೆ ಎಂದಿಗೂ ಕಾಡಲೇ ಇಲ್ಲ. ಪಾಂಡವರು ಸಹ ತನ್ನ ಅಣ್ಣನನ್ನು ಅರಿಯದೆ ಬೆಳೆದ್ರು. ಇಲ್ಲಿ ಕರ್ಣನ ಅನುಪಸ್ಥಿತಿ ಯಾರಿಗೂ ಕಾಡಲೇ ಇಲ್ಲ. ಕರ್ಣ ಎಷ್ಟೇ ಶೂರನಾದರೂ ಧರ್ಮಾತ್ಮನಾದರೂ ಅವನ ಕಾರ್ಯ ಶೌರ್ಯ ಅವನ ಉಪಸ್ಥಿತಿಯನ್ನ ಕುಲದ ಮೇಲೆ ಅಳೆಯಲಾಯಿತು. ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಕುಂತಿ ಕರ್ಣನ ಬಳಿ ಬಂದು ತನ್ನ ತಮ್ಮಂದಿರನ್ನು ಕೊಲ್ಲದಂತೆ ಬೇಡ್ಕೊಳ್ತಾಳೆ. ಕರ್ಣನ ಗುಣವೇ ದಯೆ, ಕರುಣೆ. ಆತ ತನ್ನ ತಾಯಿಯ ಆಜ್ಞೆಯನ್ನು ಪಾಲಿಸಿದ್ರೂ ತನ್ನ ತಾಯಿ ಜೀವಮಾನದಲ್ಲಿ ಎಂದಿಗೂ ಅವನನ್ನು ಪರಿಗಣಿಸಲಿಲ್ಲ ಎಂಬ ನೋವು ಕೊನೆ ಕ್ಷಣ ತನಕ ಅವನಿಗೆ ಕಾಡುತ್ತೆ.